ಓಂ ಮಧ್ವಾದಿಷು ಅಸಂಭವಾತ್ ಅನಧಿಕಾರಂ ಜೈಮಿನಿಃ. ಓಂ. ಈ 1ನೇ ಅಧ್ಯಾಯದ 3ನೇ ಪಾದದ 31ನೇ ಸೂತ್ರ. ಆ ಸೂತ್ರದ ವಿಷಯವನ್ನ ಈ ತತ್ವಮಂಜರಿಯ 141ನೇ ಭಾಗ ಈಗ ವರ್ಣನೆ ಮಾಡ್ತಾ ಇದೆ. ಏನ್ ಹೇಳ್ತದೆ ಸೂತ್ರ ಅಂದ್ರೆ, ವಸೂನಾಮೇವೈಕೋ ಭೂತ್ವ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಮಾತು ಕೇಳಿ ಬರ್ತದೆ 3ನೇ ಅಧ್ಯಾಯದಲ್ಲಿ. ಈ ಭಗವಂತನನ್ನ ಉಪಾಸನೆ ಮಾಡಿದವನು ಏನೇನು ಪಡಿತಾನೆ? ಸ ಏತದೇವ ಅಮೃತಂ ವೇದ ವಸೂನಾಮೇವೈಕೋ ಭೂತ್ವ ಅಗ್ನಿನೈವ ಮುಖೇನ ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯತೆ. ಸಹ ಅಧಿಕಾರಿಯಾದವನು ಏತದೇವ ಸೂರ್ಯಮಂಡಲದ ಪೂರ್ವ ಭಾಗದ ಕಿರಣದಲ್ಲಿರುವಂತಹ ಅಮೃತ ಶಬ್ದ ವಾಚ್ಯನಾದ ವಾಸುದೇವನನ್ನ ಏವಂ ಹಿಂದೆ ಹೇಳಿದಂತೆ ವೇದ ತಿಳಿತಾನೋ ಸಹ ಅವನು ಅಂತ ಇದ್ದೇ ಇದೆ. ವಸೂನಾಂ ಏವ ಏಕಃ ಭೂತ್ವ, ವಸುಗಳಲ್ಲಿ ಒಬ್ಬನಾಗಿ ಅಧಿಕಾರದಲ್ಲಿದ್ದು ಅಗ್ನಿನಾಮುಖೇನ ಅಗ್ನಿಯ ಉಪದೇಶದಿಂದ ಏತದೇವ ಇದೆ ಅಮೃತಂ ವಾಸುದೇವನನ್ನು ದೃಷ್ಟ ನೋಡಿ ತೃಪ್ಯತಿ ಮುಕ್ತನಾಗುತ್ತಾನೆ ಅಂತ. ವಸುಗಣಕ್ಕೆ ಅಗ್ನಿ ಅಭಿಮಾನಿ ಮುಖ್ಯಸ್ಥ, ಆದ್ರಿಂದ ಅವನನ್ನು ನೋಡಿ ಮುಕ್ತನಾಗ್ತಾನೆ ಅಂತ ಅಲ್ಲಿ ವರ್ಣನೆ ಬಂದಿರೋದು. ಅಂತೂ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಭಾಗವನ್ನು ಉಪದೇಶ ಮಾಡುವವನು ಯಾರು ಅನುಸಂಧಾನ ತಂದುಕೋತಾನೆ, ಅನೇಕ ಉಪಾಸನೆಗಳಿವೆ ವೇದದಲ್ಲಿ. ಅದನ್ನೆಲ್ಲ ಆ ಬ್ರಹ್ಮಸೂತ್ರ ಭಾಷ್ಯದ ವಿವರಣದಲ್ಲಿ ಕೊಟ್ಟಿದ್ದಾರೆ. ಆ ಉದಾಹರಣೆಗೆ ಚಾಂದೋಗ್ಯದಲ್ಲಿ ಅಸೌವ ಆದಿತ್ಯೋ ದೇವ ಮಧು ಅಂತ ಮಧುವಿದ್ಯೆಯನ್ನು ವರ್ಣನೆ ಮಾಡಿದ್ದಾರೆ. ಅಸೌ ಆದಿತ್ಯ ದೇವ ಮಧು, ಭಗವಂತನೇ ಮಧು. ದೇವರೇವ ಚಿರಶ್ಚೀರ ವಂಶಃ, ಲಕ್ಷ್ಮೀದೇವಿಯೇ ಅದಕ್ಕೆ ಅಡ್ಡ ತೊಲೆ, ಆ ಜೇನುಗೂಡು ಅಂಟಿಕೊಂಡಿರ್ತದಲ್ಲ ಆ ತೊಲೆ. ಮತ್ತೆ ಅಂತರಿಕ್ಷಂ ಅಪೂಪಃ, ಅಂತರಿಕ್ಷ ಶಬ್ದ ವಾಚ್ಯನಾದ ಮುಖ್ಯ ಪ್ರಾಣ, ಅದಕ್ಕೆ ಆ ಜೇನುಗೂಡು ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಇದು ಮಧುವಿದ್ಯೆ. ಸೂರ್ಯನಲ್ಲಿರುವಂತಹ ಭಗವಂತನೇ ಮಧು, ಯಾಕೆಂದ್ರೆ ಪರಮಾನಂದ ರೂಪ ಆದ್ರಿಂದ ಅಂತ. ಪೂರ್ವಾದಿ ದಿಕ್ಕಿನಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಮೊದಲಾದ ರೂಪಗಳಿವೆ. ಅವುಗಳನ್ನ ಯಾರು ಉಪಾಸನೆ ಮಾಡ್ತಾನೆ ಅವನು ವಸು, ರುದ್ರ, ಆದಿತ್ಯ, ಮರುತ್ ಮತ್ತೆ ಸಾಧ್ಯ ಮೊದಲಾದ ದೇವತಾ ಪದವಿಗಳನ್ನ ಪಡ್ಕೋತಾನೆ ಅಂತಿದೆ. ಅದು ಎಲ್ಲರೂ ಅದನ್ನ ತಿಳ್ಕೊಂಡವರೆಲ್ಲ ಆ ದೇವತಾ ಪದವಿಯನ್ನು ಪಡ್ಕೋತಾರೆ ಅಂತಿಲ್ಲ. ಯಾರಿಗೆ ಅಧಿಕಾರ ಇದೆಯೋ ಅವ್ರು ಪಡ್ಕೋತಾರೆ. ಅದಕ್ಕಾಗಿ ಸಹ ಅಂದ್ರೆ ಅಧಿಕಾರಿಯಾದವನು ಅಂತ ಅಲ್ಲಿ ಅರ್ಥ ಹೇಳಿರೋದು. ಇಲ್ಲೀಗ ಪ್ರಶ್ನೆ, ಆ ಮಧು ವಿದ್ಯೆಯನ್ನ ಜಪ ಮಾಡಿದ್ರೆ, ಅನುಸಂಧಾನ ತಂದುಕೊಂಡಿದ್ರಿಂದ ಏನೊಂದು ಫಲ ಸಿಗಬೇಕಲ್ಲ. ಅದೆಲ್ಲ ಈಗಾಗಲೇ ವಸು ಪದವಿಗೆ ಹೋದವರಿಗೆ ಸಿಕ್ಕಾಗಿದೆ, ಸರಿಯಾ? ಈಗಾಗಲೇ ಇಂಥ ಪದವಿಯನ್ನ ದೇವತೆಗಳು ಪಡ್ಕೊಂಡಿದ್ದಾಗ ಅವರಿಗೆ ಆ ಪದವಿಯಲ್ಲಿ ಅಧಿಕಾರ ಇಲ್ಲ, ಆ ವಿದ್ಯೆಯನ್ನು ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ, ಮಾಡಿ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅಧಿಕಾರಿ ಅಂದ್ರೆ ಹೇಳಿದ್ದನ್ನು ತಿಳ್ಕೊಳ್ಳುವನು ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ, ಹೊರತು ಆ ಪ್ರಯೋಜನನೂ ಅವನಿಗಿರ್ಬೇಕಲ್ಲ. ಅದೆಷ್ಟೇ ಮಹತ್ವದ್ದಿದ್ರೂ ಕೂಡ ಪ್ರಯೋಜನನೇ ಅವನಿಗೆ ಬೇಕಾಗಿಲ್ಲದೆ ಹೋದ್ರೆ ಅದರಿಂದ ಅವನಿಗೆ ಉಪಯೋಗವೂ ಇಲ್ಲ. ಆದ್ರಿಂದ ದೇವತೆಗಳಿಗೆ ಆ ಪದವಿ ಸಿಕ್ಕಿರೋದ್ರಿಂದ ಅವ್ರ ಪದವಿಗೆ ಅಧಿಕಾರಿಗಳಲ್ಲ. ಆದ್ರಿಂದ ಆ ವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರವೇ ಇಲ್ಲ ಅಂತ ಜೈಮಿನಿಗಳ ಮತ. ಜೈಮಿನಿ ಋಷಿಗಳು ಆ ಥರ ಹೇಳ್ತಾರೆ. ಮತ್ತೆ ಅದರಲ್ಲಿ ಪ್ರಶ್ನೆನೂ ಕೂಡ, ಅವರು ಅದನ್ನ ಯಾಕೆ ಓದ್ತಾರಾ ಇಲ್ವಾ, ಆ ಋಷಿಗಳು ಆ ವೇದ ಭಾಗವನ್ನು ಓದ್ತಾರೋ ಇಲ್ವೋ ಅಂತ ಪ್ರಶ್ನೆ ಕೂಡ. ಅದನ್ನ ಪ್ರಾಪ್ಯ ಫಲತ್ವಾತ್, ಪ್ರಾಪ್ಯ ಅಂದ್ರೆ ಅಧಿಕಾರಿಗಳಿಗೆ ಸಿಗುವಂತ ಫಲ, ಪ್ರಾಪ್ಯ ಅಂದ್ರೆ ಅಧಿಕಾರಿಗಳಿಂದ ಹೊಂದಲ್ಪಡಬೇಕಾದಂತ ಫಲ. ಪ್ರಾಪ್ಯ ಫಲತ್ವಾತ್, ಇನ್ನು ಮುಂದೆ ಅದನ್ನ ಪಡ್ಕೋಬೇಕು. ಯಾರು ಆ ಮಧುವಿದ್ಯೆಯನ್ನು ಓದ್ತಾನೋ ಅವನು ಮುಂದೆ ಅದನ್ನ ಪಡ್ಕೋತಾನೆ. ಆದ್ರೆ ಈ ದೇವತೆಗಳು ಪ್ರಾಪ್ತ ಪದಾನ, ಭಗವಂತನ ಸ್ಥಾನವನ್ನು ಹೊಂದೇ ಬಿಟ್ಟಿದ್ದಾರೆ ಈಗ.
ಅಂತ ಹೀಗೆ ಬಂದಿರೋದ್ರಿಂದ ದೇವಾನ ಮಧ್ವಾದಿ ವಿದ್ಯಾಸು ಅನಧಿಕಾರಂ ಜೈಮ್ನಿ ಮನ್ಯತೆ. ಇದನ್ನು ರಾಘವೇಂದ್ರ ಸ್ವಾಮಿಗಳು ಈ ತತ್ವಮಂಜರಿ ವಾಕ್ಯದಲ್ಲಿ ನೋಡೋಣ. ಈ ವೇದಕ್ಕೆ ಎರಡು ಥರದ ಫಲ, ಒಂದು ಮೋಕ್ಷ ಫಲ ಮತ್ತೊಂದು ಮೋಕ್ಷೇತರ ಫಲ. ಅದರಲ್ಲೀಗ ಮೋಕ್ಷಕ್ಕಿಂತ ಭಿನ್ನವಾದ ಫಲಗಳ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಮಾಡೋಣ. ಮೋಕ್ಷೇತರ ಫಲಾರ್ಥ ಬ್ರಹ್ಮ ಕರ್ಮ ವಿದ್ಯಾಫಲಾನಾಂ. ಹೀಗೆ ಮೋಕ್ಷೇತರ ಫಲವನ್ನು ಕೊಡುವಂತಹ ಏನು ವಿದ್ಯಾ ಇದೆಯಲ್ಲ, ಅಂದರೆ ವೇದವಾಕ್ಯದಲ್ಲಿ ಪ್ರತಿಪಾದನೆ ಮಾಡಿದಂಥ ಮಧುವಿದ್ಯಾ ಮೊದಲಾದ ವಿದ್ಯೆ, ಅದು ಬ್ರಹ್ಮ ವಿದ್ಯಾ ಮತ್ತು ಕರ್ಮ ವಿದ್ಯೆ ಅಂತ ಎರಡು ಥರ. ಪರಮಾತ್ಮನನ್ನು ಪ್ರತಿಪಾದನೆ ಮಾಡುವ ವಿದ್ಯೆ ಮತ್ತೆ ಕರ್ಮವನ್ನು ಪ್ರತಿಪಾದನೆ ಮಾಡುವ ವಿದ್ಯೆ ಅಂತ. ಮೋಕ್ಷೇತರ ಫಲವನ್ನು ಕೊಟ್ಟರೂ ಕೂಡ ಅಲ್ಲೂ ಕೂಡ ಕೆಲವು ಕಡೆ ಪರಮಾತ್ಮನ ವರ್ಣನೆ ಮಾಡಿಯೇ ಇರ್ತಾರಲ್ಲ. ಆದ್ರಿಂದ ಬ್ರಹ್ಮವಿದ್ಯಾ, ಬ್ರಹ್ಮಚ ಕರ್ಮಚ ಬ್ರಹ್ಮಕರ್ಮಣಿ, ಬ್ರಹ್ಮಕರ್ಮಣೋ ವಿದ್ಯಾ ಬ್ರಹ್ಮಕರ್ಮ ವಿದ್ಯಾ. ಹೀಗೆ ಬ್ರಹ್ಮವಿದ್ಯಾ ಮತ್ತು ಕರ್ಮವಿದ್ಯಾ ಅಂತ ಅದನ್ನು ಎರಡಕ್ಕೂ ಜೋಡಿಸ್ಕೋಬೇಕು. ಅದರ ಫಲ ಏನು? ವಸು ಮೊದಲಾದ ಪದವಿಗಳು. ಫಲಾನಾಂ ವಸುತ್ವಾದೀನಾಂ ತೈಹಿ ಆಪ್ತತ್ವಾತ್, ದೇವತೆಗಳಿಂದ ಹೊಂದಲ್ಪಟ್ಟಿರುವುದರಿಂದ ನತಾಸ್ವಧಿಕಾರ, ಅಲ್ಲಿ ಅಧಿಕಾರ ಇಲ್ಲ. ನಾಪಿ ಮೋಕ್ಷಾರ್ಥಾಸು, ಅಲ್ಲಿ ದೀರ್ಘ ಆಗಬೇಕು. ಮೋಕ್ಷಾರ್ಥಾಸು ಅಂತಿದ್ರೆ ಅದನ್ನು ತಿದ್ದುಕೊಳ್ಳೆ. ಇನ್ನ ಮೋಕ್ಷವನ್ನು ಕೊಡುವಂಥ ಬ್ರಹ್ಮವಿದ್ಯೆ ಏನಿದೆಯಲ್ಲ, ಅದ್ರ ಬಗ್ಗೆ ಈ ದೇವತೆಗಳು ಪ್ರವೃತ್ತಿ ಮಾಡ್ತಾರೆ. ಈ ವಸ್ವಾದಿ ಪದವಿಗಳನ್ನು ಕೊಡುವಂತಹ ವೇದ ಭಾಗಗಳಲ್ಲಿ ಅವರು ಪ್ರವೃತ್ತಿ ಮಾಡದೆ ಹೋದ್ರು ಮುಂದೆ ಭಾಗದಲ್ಲಿ ಪ್ರವೃತ್ತಿ ಮಾಡ್ತಾರೆ ಅಂತಂದ್ರೆ ಅದು ಸರಿಯಲ್ಲ. ಯಾಕೆಂದ್ರೆ ತೇಷಾಂ ಸಾರ್ವಜ್ಞೇನ ಮುಕ್ತಿ ಹೇತು ವಿದ್ಯಾ ಸಾಧ್ಯ ಜ್ಞಾನಸ್ಯ ಪ್ರಾಗೇವ ಸಿದ್ಧತ್ವಾತ್. ದೇವತೆಗಳು ಸರ್ವಜ್ಞರು, ಅಂದ್ರೆ ತಮ್ಮ ಮಟ್ಟಿಗೆ ತಾವು ಸರ್ವಜ್ಞರು. ಆದ್ರಿಂದ ಮುಕ್ತಿಯನ್ನು ಕೊಡುವಂತಹ ವಿದ್ಯಾ ಏನು ತತ್ವವಿದ್ಯಾ ಅಧ್ಯಾತ್ಮ ವಿದ್ಯಾ ಇದೆ, ಅದರಿಂದ ಸಾಧ್ಯ ಆಗುವಂತಹ ಜ್ಞಾನ, ಮುಕ್ತಿಯನ್ನು ಕೊಡುವಂತಹ ವೇದವಾಕ್ಯಗಳು, ಅವು ಸಾಧಾರಣ ಉಪನಿಷತ್ತುಗಳನ್ನು ತಿಳ್ಕೋಬಹುದು. ಅಂತಹ ವಿದ್ಯೆಗಳಿಂದ ಸಾಧ್ಯ ಅಂದ್ರೆ ಸಿಗುವಂಥ ಜ್ಞಾನ ಏನಿದೆ, ಅಧ್ಯಾತ್ಮ ಜ್ಞಾನ, ಅದು ಅವರಿಗೆ ಮೊದಲೇ ಸಿದ್ಧ ಆಗಿಬಿಟ್ಟಿದೆ. ಯಾಕೆಂದ್ರೆ ಅವರು ದೇವ ಪದವಿಯಲ್ಲಿರೋದ್ರಿಂದ. ನಿ ದೇವ ಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ಅಂತ ಗೀತಾ ತಾತ್ಪರ್ಯದಲ್ಲಿ ಕೂಡ ಹೇಳಿದ್ದಾರೆ. ಆದ್ರಿಂದ ಅವರು ಮೋಕ್ಷಕ್ಕಾಗಿಯೂ ಕೂಡ, ಮೋಕ್ಷವನ್ನು ಪಡಲಿಕ್ಕಾಗಿಯೂ ವೇದವನ್ನು ಓದಬೇಕಾಗಿಲ್ಲ. ಮೋಕ್ಷೇತರವಾದ ಪದವಿಗಳನ್ನ ಹೊಂದುವುದಕ್ಕಾಗಿಯೂ ಕೂಡ ವೇದಗಳನ್ನು ಓದಬೇಕಾಗಿಲ್ಲ. ಆದ್ರಿಂದ ಅವರು ವೇದವನ್ನು ಯಾಕೆ ಓದಬೇಕು ಅಂತ ಪ್ರಶ್ನೆ. ಮುಂದಿನ 32ನೇ ಸೂತ್ರದಲ್ಲಿ ಓಂ ಜ್ಯೋತಿಷಿ ಭಾವಾಚ್ಯ ಓಂ ಅಂತ ಸೂತ್ರ. ಜ್ಯೋತಿಷಿ ಸರ್ವಜ್ಞತ್ವೇ ಭಾವಾಚ್ಯ ಆದಿತ್ಯ ಪ್ರಕಾಶೆ ಅಂತರ್ಭಾವವತ್ ತಜ್ಞಾನೇ ಸರ್ವವಸ್ತೂನಾಂ ಅಂತರ್ಭಾವಾತ್ ನಿತ್ಯ ಸಿದ್ಧತ್ವಾಚ್ಯ ವಿದ್ಯಾದೀನಾಂ. ಜ್ಯೋತಿಷಿ ಅಂದ್ರೆ ದೇವತೆಗಳ ಜ್ಞಾನದಲ್ಲಿ, ಭಾವಾತ್ ಅಂದ್ರೆ ಇರುವುದರಿಂದ, ಏನಿರುವುದರಿಂದ, ಎಲ್ಲ ವಿದ್ಯೆಗಳು ಕೂಡ ಇರುವುದರಿಂದ, ಎಲ್ಲ ವಸ್ತುಗಳು ಕೂಡ ಅದರಲ್ಲಿ ವಿಷಯ ಆಗಿಬಿಟ್ಟಿದೆ. ದೇವತೆಗಳ ಜ್ಞಾನಕ್ಕೆ ಎಲ್ಲವೂ ವಿಷಯ. ಹಾಗಾಗಿ ಅವರವ್ರ ಮಟ್ಟಿನ ಸರ್ವಜ್ಞತ್ವ ಅದು ಅವರವ್ರಿಗೆ ಬಂದುಬಿಟ್ಟಿದೆ. ಸೂರ್ಯನ ಪ್ರಕಾಶದಲ್ಲಿ ಎಲ್ಲವೂ ವಿಷಯ ಆಗ್ತದಲ್ಲ, ಅದರಂತೆ ದೇವತೆಗಳ ಜ್ಞಾನಕ್ಕೆ ಪ್ರತಿಯೊಂದು ವಿಷಯ. ಆದ್ರಿಂದ ಅಧ್ಯಾತ್ಮ ಜ್ಞಾನವನ್ನು ಕೊಡುವಂತಹ ವಿದ್ಯೆಗಳು ಕೂಡ ಅವ್ರಿಗೆ ಗೊತ್ತಿದ್ದೇ ಇದೆ ಈಗ. ಅದರಿಂದ ದೇವತಾ ಪದವಿಯನ್ನು ಕೊಡುವಂತಹ ಮಧುವಿದ್ಯೆಗಳನ್ನು ಮಧುವಿದ್ಯೆ ಮೊದಲಾದನ್ನು ಓದದೆ ಹೋದರೂ ಕೂಡ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಮೊದಲಾದ ಉಪನಿಷತ್ತುಗಳಲ್ಲಿ ಹೇಳಿದ ಉಪಾಸನೆ ಅದನ್ನು ಮಾಡಬಹುದಲ್ವಾ ಅಂತ ಪ್ರಶ್ನೆ ಅಂತಂದು ಹೀಗೆ ಜಿಜ್ಞಾಸೆ ಬಂದ್ರೆ ಅದು ಸರಿಯಲ್ಲ. ದೇವತೆಗಳಿಗೆ ಮೋಕ್ಷದ ಇಚ್ಛೆ ಇರೋದು ಹೌದು, ಆದರೆ ಅದಕ್ಕೆ ಬೇಕಾದ ತತ್ವಜ್ಞಾನವೂ ಅವ್ರಿಗೆ ಈಗಾಗಲೇ ಇದ್ದೇ ಇದೆಯಲ್ಲ. ಆದ್ರಿಂದ ಆ ಉಪನಿಷತ್ತು ಮೊದಲಾದ ಭಾಗಗಳನ್ನು ಅವರು ಓದೋದಿಲ್ಲ ಅಂತ ಅದರ ಅರ್ಥ. ಇತ್ಯತೋಪಿ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿಯೂ ಕೂಡ ದೈವತೈಹಿ ಅನ್ನೋ ಶಬ್ದವನ್ನೇ ನಾವು ಉತ್ತರವಾಗಿ ಬಳಸ್ಕೋಬೇಕು. ದೈವತೈಹಿ ಅನ್ನೋ ವೇದವಾಕ್ಯವನ್ನು ಓದಿಯೇ ಈ ದೈವತೈಹಿ ಅನ್ನುವಂಥ ಅಣುಭಾಷ್ಯದ ಮಾತು, ಅದರ ಮೂಲಕವೇ ಈ ಪ್ರಶ್ನೆಗೂ ಉತ್ತರ ಕಂಡುಕೋಬೇಕು. ಅದಕ್ಕೆ ಅರ್ಥ ಏನಂದ್ರೆ, ಪ್ರಾಪ್ತ ವಸುತ್ವಾದಿ ಫಲೈರಪಿ ದೈವತೈಹಿ
ವಸ್ವಾದಿ ದೇವೈಹಿ, ಈ ವಸು ಆ ರುದ್ರ ಆದಿತ್ಯ ಮೊದಲಾದ ದೇವತೆಗಳು ಈಗ ಈಗ ದೇವ ಪದವಿಯಲ್ಲಿ ಇರಬಹುದು, ಈಗಾಗಲೇ ಬಂದ್ಬಿಟ್ಟಿದ್ದಾರೆ ಅವರು. ಅಷ್ಟಿದ್ರೂ ಕೂಡ ಅವರು ಅಂಥ ದೈವತೈಹಿ ಅಂದ್ರೆ ವಸ್ವಾದಿ ದೇವೈಹಿ ಅಂತ ಅರ್ಥ. ಇಲ್ಲಿ ಹಿಂದಿ ದೇವೈಹಿ ಅಂದ್ರೆ ಎಲ್ಲ ದೇವತೆಗಳಿಂದಲೂ ಭಗವಂತ ತಿಳಿಯಲ್ಪಡಬೇಕು, ಆ ದೇವತಾ ಪ್ರತಿಪಾದಕವಾದ ಎಲ್ಲ ವೇದ ವಾಕ್ಯಗಳಿಂದಲೂ ಭಗವಂತ ತಿಳಿಯಲ್ಪಡಬೇಕು ಅಂತೆಲ್ಲ ಅರ್ಥ ಮಾಡಿದ್ವಿ. ಇಲ್ಲಿ ದೇವತೈಹಿ ಅಂದ್ರೆ ವಸು ರುದ್ರ ಆದಿತ್ಯಾದಿ ದೇವೈಹಿ ಅಂತ ಇಲ್ಲಿ ಅರ್ಥ ಮಾಡಬೇಕು. ಇಲ್ಲಿ ಬಹುವಚನ ಪ್ರಯೋಗ ಮಾಡಿದ್ದಾರೆ. ದೈವತೈರಪಿ ಅನ್ನುವಲ್ಲಿರುವಂತಹ ಬಹುವಚನ ಏನಿದೆ ಅದು ಎಲ್ಲಾ ದೇವತೆಗಳಿಂದಲೂ, ವಸು ರುದ್ರ ಆದಿತ್ಯ ಮೊದಲಾದ ಎಲ್ಲಾ ದೇವತೆಗಳಿಂದಲೂ ಅಂತ ಅರ್ಥ ತೋರಿಸ್ತದೆ. ಮೋಕ್ಷಾರ್ಥೈ ಮೋಕ್ಷೇತರ ಫಲಾರ್ಥೈ ಕರ್ಮ ಬ್ರಹ್ಮ ವಿದ್ಯಾರೂಪೈ ಅಶೇಷೈ ವೇದೈ ಜ್ಞೇಯ ಇತ್ಯರ್ಥ. ಸರಿಯಾ? ಅಶೇಷೈ ವೇದೈ, ಎಲ್ಲಾ ವೇದಗಳಿಂದಲೂ ಅವನು ತಿಳಿಯಲ್ಪಡ್ತಾನೆ. ಎಂಥ ವೇದವಾಕ್ಯಗಳು ಅಂದ್ರೆ ಮೋಕ್ಷವನ್ನು ಕೊಡುವಂತಹ ವೇದವಾಕ್ಯಗಳು, ಮೋಕ್ಷದ ಫಲವನ್ನು ಕೊಡುವಂತಹ ವೇದವಾಕ್ಯಗಳು. ಮೋಕ್ಷೇತರ ಫಲಾರ್ಥೈ, ಮೋಕ್ಷೇತರವಾದ ಸ್ವರ್ಗ ದೇವ ಪದವಿ ಮೊದಲಾದ ಫಲಗಳನ್ನು ಕೊಡುವಂತಹ ವೇದವಾಕ್ಯಗಳು. ಅಂತೂ ಕರ್ಮ ಬ್ರಹ್ಮ ವಿದ್ಯಾರೂಪೈ, ಕೆಲವು ಕರ್ಮ ಪ್ರತಿಪಾದಕ, ಕೆಲವು ಬ್ರಹ್ಮ ವಿದ್ಯಾ ಪ್ರತಿಪಾದಕ. ಅಂತೂ ಕರ್ಮವಿದ್ಯಾ ಮತ್ತು ಬ್ರಹ್ಮವಿದ್ಯಾ ಅಂತ ಎರಡು. ಅಂಥ ಎಲ್ಲಾ ವೇದವಾಕ್ಯಗಳಿಂದಲೂ ಇವನು ತಿಳಿಯಲ್ಪಡ್ತಾನೆ. ಜ್ಞೇಯೋ ನ ವೇದೈ ಶೂದ್ರಾದ್ಯೈ ಕಂಪಕೋನ್ಯಶ್ಚ ಜೀವತಃ ಅಂತ 6ನೇ ಶ್ಲೋಕ ಇದೆ, ಅಣುಭಾಷ್ಯದ 1ನೇ ಅಧ್ಯಾಯದ 6ನೇ ಶ್ಲೋಕ. ವೇದೈ ಜ್ಞೇಯ ಅಂತನಲ್ಲಿ ವೇದೈ ಅಂತ ಬಹುವಚನ ಇದೆಯಲ್ಲ, ಅದು ಈ ಎಲ್ಲಾ ಥರದ ವೇದಗಳನ್ನು ಹೇಳ್ತದೆ. ವಸ್ವಾದ ಪದವಿಗಾಗಿ ಇರುವಂತಹ ವೇದವಾಕ್ಯಗಳು ಮತ್ತೆ ಮೋಕ್ಷವನ್ನು ಕೊಡುವಂತಹ ವೇದವಾಕ್ಯಗಳು ಅಂತೆಲ್ಲವನ್ನು ಹೇಳ್ತದೆ. ಹೀಗೆ ಬಹುವಚನ ಅಂತ ನಾನು ಬಂತಲ್ಲ ಹಿಂದೆ, ಕಾರ್ತ್ಸ್ಯಾರ್ಥಂ ಬಹುವಚನಾರ್ಥ ಅಂತ. ಅಲ್ಲಿ ಬಹುವಚನ ಅಂದ್ರೆ ದೈವತೈಹಿ ಅನ್ನಲ್ಲಿರುವ ಬಹುವಚನ ಅಲ್ಲ, ಸ್ವಲ್ಪ ನಾನು ಅಲ್ಲಿ ಪ್ರಮಾದ ಮಾಡಿದೆ, ಅದಲ್ಲ. ವೇದೈಹಿ ಅನ್ನುವಲ್ಲಿರುವ ಬಹುವಚನದಿಂದ ಎಲ್ಲಾ ರೀತಿಯಾದ ವೇದವಾಕ್ಯಗಳನ್ನು ಇಟ್ಕೋಬೇಕು. ಅಲ್ಲಿ ದೈವತೈಹಿ ವಸ್ವಾದಿ ದೇವೈಹಿ, ವಸ್ವಾದಿ ದೇವತೆಗಳಿಂದ ವೇದೈಹಿ ಜ್ಞೇಯ, ವೇದಗಳ ಮೂಲಕ ಅವನು ತಿಳಿಯಲ್ಪಡಬೇಕು ಅಂತ ಹೀಗರ್ಥ. ಆದ್ರಿಂದ ಈ ಬಹುವಚನ ಅಂತ ಅನ್ನೋದು, ವೇದೈಹಿ ಎಂಬಲ್ಲಿರುವ ಬಹುವಚನ ಎಲ್ಲ ರೀತಿಯಾದ ವೇದವಾಕ್ಯಗಳಿಂದಲೂ ಅವನು ತಿಳಿಯಲ್ಪಡ್ತಾನೆ ಅಂತನ್ನೋದನ್ನು ತೋರಿಸ್ತದೆ. ಮೋಕ್ಷೇತರ ಫಲಾರ್ಥೈ ಕರ್ಮ ಬ್ರಹ್ಮ ವಿದ್ಯಾರೂಪೈ ಅಶೇಷೈ ವೇದೈ ಜ್ಞೇಯ. ಮೋಕ್ಷಾರ್ಥೈ ವೇದೈ, ಮೋಕ್ಷಕ್ಕಾಗಿ ಮೋಕ್ಷದ ವಿಷಯವನ್ನ ಮೋಕ್ಷವನ್ನು ಕೊಡುವಂತಹ ಅಧ್ಯಾತ್ಮ ವಿದ್ಯೆಯನ್ನು ಪ್ರತಿಪಾದನೆ ಮಾಡುವ ವೇದವಾಕ್ಯಗಳಿಂದ, ಮತ್ತೆ ಹಾಗೆ ಮೋಕ್ಷೇತರ ಫಲ ಅಂದ್ರೆ ದೇವತಾ ಪದವಿ ಮೊದಲಾದ ಫಲಗಳು, ಆ ಫಲಗಳನ್ನ ಕೊಡುವಂತಹ ಜ್ಞಾನವನ್ನ ಹುಟ್ಟಿಸುವ ವೇದವಾಕ್ಯಗಳು, ಅವೆರಡೂ ವೇದವಾಕ್ಯಗಳಿಂದ. ಅವು ಎಂಥವಾಗಿವೆ ಅಂದ್ರೆ ಕರ್ಮ ಬ್ರಹ್ಮವಿದ್ಯಾ ರೂಪೈಹಿ, ಅದರಲ್ಲಿ ಬ್ರಹ್ಮವಿದ್ಯಾ ಅಂತನ್ನೋದು ಮೋಕ್ಷಾರ್ಥವಾಗಿರುವಂಥದ್ದು, ಕರ್ಮವಿದ್ಯಾ ಅಂತನ್ನೋದು ಮೋಕ್ಷೇತರ ಫಲಕ್ಕಾಗಿರುವಂಥದ್ದು. ಇಂಥ ಎರಡೂ ರೀತಿಯಾದ ವೇದವಾಕ್ಯಗಳಿಂದಲೂ ಅವನು ಪ್ರತಿಪಾದ್ಯನಾಗಿದ್ದ. ವೇದವಾಕ್ಯಗಳ ಮೂಲಕ ದೇವತೆಗಳಿಂದ ತಿಳಿಯಲ್ಪಡ್ತಾನೆ.